ನಮಸ್ಕಾರ, ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ಧಾರಾವಾಹಿ ಬಂದು ಮುದ್ದು ಸೊಸೆ ಧಾರಾವಾಹಿನಲ್ಲಿ ಕಣ್ಮಣಿ ಅಂದರೆ ಭದ್ರೇಗೌಡನ ತಂಗಿ ವಿದ್ಯನ ನಾದ್ನಿ, ಅಂದರೆ ಅವಳು ಫಾರಿನಲ್ಲಿ ಓದ್ಕೊಂಡು ಬಂದಿಯಾಳೆ. ಇವಾಗ ಅವಳಿಗೆ ಮದುವೆ ಮಾಡೋಕ್ಕೆ ಗಂಡು ಹುಡುಕ್ತಿದ್ದಾರೆ. ಅದರಲ್ಲಿ ಅವ್ರ ಮನೆ ಕಾರ್ ಡ್ರೈವರ್ ಆಗಿ ಸೇರಿಕೊಂಡಿರೋವಂಥ ಹೊಸ್ದಾಗಿ ಸೇರಿಕೊಂಡಿರೋವಂಥ ಪುಕ್ಷಟೆ ಬೇರೆ ಕಡೆ ಹೋಗಿರೋದ್ರಿಂದ ಈ ಡ್ರೈವರ್ನ ಈಗ ನೇಮಿಸ್ಕೊಂಡಿದ್ದಾರೆ. ಇವನು ಫ್ರೆಂಡು ಅಂದ್ಕೊಂಡು ಭದ್ರೇಗೌಡ ನಾನು ನೀನು ಫ್ರೆಂಡು ಅಂದ್ಕೊಂಡು ಹೇಳ್ಕೊಳ್ತಾನೆ. ಆದರೆ ಕಣ್ಮಣಿ ಇವನ್ನ ಲವ್ ಮಾಡ್ತಿದ್ದಾಳೆ. ಲವ್ ಮಾಡೋ ವಿಷಯ ಇವನಿಗೆ ಗೊತ್ತಿಲ್ಲ, ಕಣ್ಮಣಿಗೆ ಚೆನ್ನಾಗೇ ಗೊತ್ತು. ಏಕೆಂದರೆ 8th ಸ್ಟ್ಯಾಂಡರ್ಡಲ್ಲಿ 8th ಓದುವಾಗ ಇವರಿಬ್ರು ಆವಾಗ ಇವನು ಪ್ರಪೋಸ್ ಮಾಡಿದ್ನಂತೆ. ಅದನ್ನು ಕಣ್ಮಣಿ ಮನಸ್ಸಲ್ಲಿ ಇಟ್ಕೊಂಡು 8th ಸ್ಟ್ಯಾಂಡರ್ಡಲ್ಲಿ ಈ ರೀತಿ ನೀನು ಮಾಡಿದ್ದೆ, ಇವಾಗಲೂ ಅದನ್ನೇ ಮಾಡ್ತೀಯಾ ಅಂತೇಳಿ ತುಂಬ ಬೆಟ್ಟದಷ್ಟು ಲವ್ ಇದೆ ಅವನ ಮೇಲೆ. ಆದರೆ ತೋರ್ಪಡಿಸ್ಕೊಳ್ತಾ ಇಲ್ಲ. ಅವನು ನೋಡಿದ ತಕ್ಷಣ ಸುಮ್ಮನೆ ಸಿಡ್ಕೋದು, ಮಾತಾಡೋದು, ವ್ಯಂಗ್ಯ ಮಾಡೋದು ಈ ರೀತಿ ಮಾಡ್ತಿದ್ದಾಳೆ. ಆಮೇಲೆ ನನಗೆ ಗಾಡಿ ಕಲಿಸು, ನನಗೆ ಸ್ಕೂಟಿ ಕಲಿಸು, ನನಗೆ ಬರಲ್ಲ ಓಡ್ಸೋಕ್ಕೆ ಅಂತ ಹೇಳ್ತಾಳೆ. ಅವನು ಮೇಡಮರು ಹೇಳಿದ ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಆಯಿತು ಮೇಡಮ್ ಕಲಿಸ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಕಲಿಸ್ತೀನಿ ಅಂತ ಹೇಳಿಬಿಟ್ಟು ಸರಿ ಕಲಿಸು ನನಗೆ ಕರೆಕ್ಟಾಗಿ, ನನಗೆ ಬರೋದಿಲ್ಲ, ನನಗೆ ಸ್ಕೂಟಿ ಓಡ್ಸೋಕ್ಕೆ ಬರಲ್ಲ ಅಂತ ಹೇಳ್ತಾಳೆ. ಆವಾಗ ಅವನು ಆಯಿತು ಮೇಡಮ್ ಕಲಿಸ್ತೀನಿ ಅಂತ ಒಪ್ಕೊಳ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಕಾರ್ ಹತ್ರ, ಅಂದರೆ ಅವನು ಕಾರ್ ಡ್ರೈವರ್ ಆಗಿರೋದ್ರಿಂದ ಕಾರ್ ಹತ್ರ ಇರ್ತಾನೆ. ಅಲ್ಲಿಗೆ ಇವಳು ಬಂದು ಹೇಳ್ತಾಳೆ. ಹೇಳಿದಾಗ ಸರಿ ಕಲಿಸ್ತೀನಿ ಅಂತ ಹೇಳಿ ಒಪ್ಕೊಂಡು, ಮತ್ತು ಬೀಳಿಸ್ಬಾರ್ದು, ಮತ್ತು ನೀನು ಹಿಂಗೆಂಗೋ ಓಡಿಸಿ ನನ್ನನ್ನು ಸುಮ್ಮನೆ ನನ್ನ ಮೈ ಕೈ ಮುಟ್ಟಬಾರ್ದು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಳೆ. ಅವನು ಆಯಿತು ಮೇಡಮ್ ಆ ಥರನೇ ಕಲಿಸ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಇವಳು ಕಲಿಯೋಕ್ಕೆ ರೆಡಿ ಆಗ್ತಾಳೆ. ಸರಿ ಕಲಿಸು ಅಂತ ಹೇಳ್ಬಿಟ್ಟು ಸ್ಕೂಟಿ ತೊಗೊಳ್ತಾನೆ. ಸ್ಕೂಟಿ ತೊಗೊಂಡು ಕಲ್ಸೋಕ್ಕೆ ಅಂತ ರೆಡಿಯಾಗಿ ಅವಳ ಜೊತೆ ಹೋಗ್ತಾನೆ. ರೋಡಲ್ಲಿ ಹೋಗ್ತಿರುವಾಗ ಅವಳು ಹಿಂದೆ ಅವಳು ಮುಂದೆ ಕೂತಿರ್ತಾಳೆ, ಇವನು ಹಿಂದೆ ಕೂತಿರ್ತಾನೆ. ಇವಳಿಗೆ ಓಡ್ಸೋಕ್ಕೆ ಬರ್ಬೋದು ಅನಿಸುತ್ತೆ, ಮೋಸ್ಟ್ಲಿ ಇನ್ನೊಂದು ತೋರಿಸಿಲ್ಲ ಅದನ್ನು. ಓಡ್ಸೋಕ್ಕೆ ಬರ್ಬೋದು ಚೆನ್ನಾಗಿ, ಹೇಳೋಕ್ಕಾಗಲ್ಲ. ಸುಮ್ಮನೆ ಅವನ ಜೊತೆ ಲವ್ ಮಾಡೋದಕ್ಕೋಸ್ಕರ ಆ ಥರ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ ಅನಿಸುತ್ತೆ. ಇಲ್ಲಿ ಸ್ಕೂಟಿ ನೋಡಿ ಅವಳು ಮುಂದೆ ಕೂತಿದ್ದಾಳೆ, ಇವನು ಹಿಂದೆ ಕೂತಿದ್ದಾನೆ. ಸುಮ್ಮನೆ ಎಲ್ಲೆಲ್ಲೋ ಸ್ಕಿಡ್ ಮಾಡೋದು ಆ ಥರ ಮಾಡ್ತಿದ್ದಾಳೆ. ಅವನು ಹಿಡ್ಕೋತಿದ್ದಾನೆ. ನಿಜವಾಗ್ಲೂ ಅವಳಿಗೆ ಬರೋದಿಲ್ವೇನೋ ಅಂತ ಅವನು ತಿಳ್ಕೊಂಡಿದ್ದಾನೆ ಅನಿಸುತ್ತೆ. ಆ್ಯಕ್ಚುಲಿ ಅವಳಿಗೆ ಬರ್ಬೋದು, ನಾವು ಅವಳು ಆಡೋ ರೀತಿ ನೋಡಿದ್ರೆ ಅವಳಿಗೆ ಬರ್ಬೋದು ಅನಿಸುತ್ತೆ ಓಡ್ಸೋಕ್ಕೆ. ಅಲ್ಲಿ ಹಿಡ್ಕೊಳ್ತಾನೆ. ಅಲ್ಲಿ ನನ್ನ ಕೈ ಹಿಡ್ಕೊಳ್ತಾ ಇದೀಯಾ, ಬೇಕು ಅಂತಾನೆ, ನೀನು 8th ಸ್ಟ್ಯಾಂಡರ್ಡಲ್ಲೂ ಹೀಗೆ ಮಾಡಿದ್ದೆ, ಅದೇನೋ ಕೊಟ್ಬಿಟ್ಟು ನನಗೆ ಪ್ರಪೋಸ್ ಮಾಡಿದ್ದೆ, ಅದೇನು ನಾನು ಮರ್ತಿಲ್ಲ, ಈಗಲೂ ಅದೇ ಥರ ಮಾಡ್ತಿದ್ದೀಯಾ ನೀನು ಅಂತಾಳೆ. ಇಲ್ಲ ಮೇಡಮ್ ಸಾರಿ, ನೀವು ಬೀಳ್ತೀರಾ ಅಂತ ಹಿಡ್ಕೊಂಡೆ, ಓಕೆ ಸಾರಿ ಮೇಡಮ್ ಅಂತ ಹೇಳ್ತಾನೆ. ಅದು ಏನೇ ಹೇಳಿದ್ರೂ ಅವಳು ತಲೆಗೆ ತಗೊಳ್ಳಲ್ಲ, ಜೋರು ಮಾಡ್ತಾಳೆ. ಜೋರು ಮಾಡಿ ನೀನು ಇದೇ ಥರ ಮಾಡಿದ್ರೆ ನೋಡು ನಾನು ಸುಮ್ಮನೆ ಇರಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಳೆ. ಆವಾಗ ಅವನು ಇಲ್ಲ ಮೇಡಮ್ ಸಾರಿ, ಇದು ಭದ್ರೇಗೌಡರು ಏನಾರು ಅಂದ್ಕೊಳ್ತಾರೆ ಆಮೇಲೆ ಗೊತ್ತಾದರೆ, ಸಾರಿ ಮೇಡಮ್ ಅಂತಾಳೆ. ಮತ್ತು ಕಲಿಸು ಅಂತ ಮತ್ತೆ ಕೂತ್ಕೋತಾಳೆ. ಮತ್ತೆ ಈ ರೀತಿ ಅವಳ ಕೈ ಮೇಲೆ ಕೈ ಹಾಕ್ಕೊಂಡು ಕಲಿಸ್ತಾನೆ. ಅವಳಿಗೆ ಖುಷಿ ಆಗುತ್ತೆ. ಅವಳು ನೋಡಿಬಿಟ್ಟು ಖುಷಿ ಪಡ್ತಿರ್ತಾಳೆ. ಆವಾಗ ಅವನ ಮುಖ ನೋಡಿದ್ರೆ ಮಾತ್ರ ಸಿಡುಕ್ತಾಳೆ, ಬಾಕಿಯಂತೆ ಖುಷಿಯಾಗಿ ಅವನು ನೋಡದೇ ಇದ್ದಾಗ ಖುಷಿ ಪಡ್ತಿರ್ತಾಳೆ. ಈ ಕಡೆ ನೋಡಿದ್ರೆ ಅವಳಿಗೆ ಗಂಡು ಹುಡುಕ್ತಿದ್ದಾರೆ. ಕಣ್ಮಣಿ ಮದುವೆ ಮಾಡಬೇಕು ಅಂತ ಗಂಡು ಹುಡ್ಕೋಕ್ಕೆ ಎಲ್ಲರಿಗೂ ಹೇಳ್ಕೊಂಡಿದ್ದಾನೆ ಶಿವರಾಮೇಗೌಡ, ಮತ್ತು ಮೋಹನ ಮತ್ತು ಅಜ್ಜಿ ಎಲ್ಲ ಹೇಳ್ಕೊಂಡಿದ್ದಾರೆ. ಇಲ್ಲಿ ಇವ್ರದ್ದು ಲವ್ ಸ್ಟೋರಿ ನಡೀತಾ ಇದೆ. ಇವಾಗ ಅವನು ಸ್ಕೂಟಿನ ಮುಂದಕ್ಕೆ ಮೂವ್ ಮಾಡ್ತಿದ್ದಾನೆ. ಸರಿಯಾಗಿ ಹೇಳ್ಕೊಡು, ನನ್ನ ಬೀಳಿಸ್ಬೇಡ, ಹಾಗೆ ಹೀಗೆ ಅಂತ ಇವಳು ಹೇಳ್ಕೊಂಡು ಬರ್ತಾಯಿದ್ದಾಳೆ. ಆಮೇಲೆ ಇವ್ರದ್ದಿಷ್ಟು ಲವ್ ಸ್ಟೋರಿ ಇಲ್ಲಿ ನಡೀತಾ ಇರುತ್ತೆ. ಒಂದೊಂದು ಸಲ ಇವಳು ರೇಗೋದು, ಒಂದೊಂದು ಸಲ ಅವ್ನು ಸಾರಿ ಮೇಡಮ್ ಅನ್ನೋದು, ಹೌದಾ ಗೊತ್ತಾಗಲಿಲ್ಲ ಮೇಡಮ್ ಅನ್ನೋದು, ಹೀಗೆ ಕೇಳ್ತಾನೆ ಇರ್ತಾನೆ. ಇದು ಆಗೋಗುತ್ತೆ. ಇದು ಮುಗಿದ ಮೇಲೆ ಅವಳು ಇದನ್ನೆಲ್ಲ ಮುಗಿಸ್ಕೊಂಡು, ನೋಡು ನಾನು ಹೇಳ್ತಾ ಇದ್ದೀನಿ, ನನ್ನ ಇದು ಮಾಡ್ತಿದ್ದೀಯ ನೀನು, ನನ್ನನ್ನೇ ಆವಾಗಿಂದ ಟಾರ್ಗೆಟ್ ಇಟ್ಕೊಂಡು ನನಗೆ ಈ ಥರ ನೀನು ಮಾಡ್ತಾಯಿದ್ದೀಯಾ, ನನ್ನನ್ನು ಲವ್ ಮಾಡ್ತಾಯಿದ್ದೀಯಾ ನೀನು ಅಂತ. ಇಲ್ಲ ಮೇಡಮ್ ತಪ್ಪು ಅಂತಾನೆ. ಯಾಕೆ ತಪ್ಪು ಅಂತ ಹೇಳ್ತೀಯಾ, ನಿಜವಾಗ್ಲೂ ನೀನು ಅದೇ ಇಂಟೆನ್ಷನ್ ಇಟ್ಕೊಂಡೇ ನನ್ನನ್ನು ಈ ಥರ ಮಾಡ್ತಿದ್ದೀಯ ಅಂತೆಲ್ಲ ಹೇಳ್ತಾಳೆ. ಇಲ್ಲ ಮೇಡಮ್ ತಪ್ಪು,
ಆ ಥರ ಇಲ್ಲ ಮೇಡಮ್ ಅಂತ. ಆಮೇಲೆ ಫೋನಲ್ಲಿ ಅವ್ನ ಫ್ರೆಂಡಿಗೇನೋ ಹೇಳ್ತಿರ್ತಾನೆ, ಯಾರೋ ಅವ್ನ ಫ್ರೆಂಡು ಲವ್ ಮಾಡ್ತಿರೋಳು ಈ ರೀತಿ ನನ್ನ ಒಪ್ಕೊಳ್ತಿಲ್ಲ ಹಾಗೆ ಹೀಗೆ ಅಂದರೆ ಹಿಂಗೆ ಒಪ್ಕೋಬೇಕು, ಹಿಂಗೆ ಮಾಡು, ಹಿಂಗೆ ಒಪ್ಕೋತಾಳೆ ಅಂತ ಹೇಳ್ತಾನೆ. ಓ ಈ ಐಡಿಯಾ ಬೇರೆ ಕೊಡ್ತೀಯ ನೀನು, ಇದೆಲ್ಲ ಗೊತ್ತಾ ನಿನಗೆ, ಓಹೋ ಕಡಿಮೆ ಇಲ್ಲ ನೀನು ಹಾಗೆ ಹೀಗೆ ಅಂತ ಅಲ್ಲೂ ವ್ಯಂಗ್ಯವಾಗಿ ಮಾತಾಡ್ತಾಳೆ. ಇಲ್ಲ ಮೇಡಮ್ ಸಾರಿ ಮೇಡಮ್, ನನ್ನ ಫ್ರೆಂಡ್ ಏನೋ ಫೋನ್ ಮಾಡಿ ಕೇಳ್ದೆ, ಅದಕ್ಕೆ ನಾನು ಹಿಂಗೆ ಹೇಳ್ತಿದ್ದೆ, ಅದಕ್ಕೆ ಈ ಥರ ಹೇಳ್ತಾರೆ ಯಾರಾದರೂ, ಈ ಥರ ಎಲ್ಲ ಮಾಡೋ ಬುದ್ಧಿ ಗೊತ್ತಾ ನಿನಗೆ ಹಾಗೆ ಹೀಗೆ ಅಂತೆಲ್ಲ ಬೈತಾಳೆ. ಆಮೇಲೆ ಬೈದು ಸರಿ ಅಂತ ಸ್ವಲ್ಪ ದೂರ ಕಳಿಸ್ಕೋತಾಳೆ, ಸ್ಕೂಟಿನ ಕಳಿಸ್ಕೊಂಡು ಮುಂದೆ ಬರ್ತಾಳೆ. ಮುಂದೆ ಬಂದಾಗ ಅಲ್ಲಿ ಎಲ್ಲೂ ಬೀಳಲ್ಲ, ಸದ್ಯಕ್ಕೆ ಕಾಲು ಕೊಟ್ಕೊಂಡು ಕೈ ಕೊಟ್ಕೊಂಡು ಅಲ್ಲಿಂದ ಮೂವ್ ಆಗಿ ಮುಂದಕ್ಕೆ ಬರ್ತಾರೆ. ಮುಂದಕ್ಕೆ ಬಂದು ಸುಮಾರು ದೂರ ಬರ್ತಾರೆ. ಬಂದಾದಮೇಲೆ ಅವ್ರದ್ದು ಕಲಿಯೋ ಅಂಥದ್ದು ಕ್ರಿಯೆ ಮುಂದಕ್ಕೆ ನಡೆಯುತ್ತೆ. ಅವರು ಅಲ್ಲಿ ಕಲಿತಾನೆ ಇರ್ತಾರೆ. ಆಮೇಲೆ ಅದನ್ನು ನೋಡಿಕೊಂಡು ಕಲಿತಾದ್ಮೇಲೆ ಅವರು ಹೀಗೆ ಸುಮಾರು ಲಾಂಗಾಗಿ ಕಲಿಸ್ತಾ ಇರ್ತಾನೆ, ಕೈ ಹಿಡ್ಕೊಂಡು ಅಥವಾ ಮೈ ಮೇಲೆ ಹೆಂಗೋ ಬಿದ್ದುಕೊಂಡು. ಇಲ್ಲಿ ಮನೆಯಲ್ಲಿ ಶಿವರಾಮೇಗೌಡ ಮದುವೆ ಮಾಡೋ ಯೋಚನೆಯಲ್ಲಿರ್ತಾನೆ. ಅಜ್ಜಿ, ತಮ್ಮ ಮತ್ತು ಹೆಂಡ್ತಿ ಎಲ್ಲರ ಜೊತೆನೂ ಮಾತಾಡಿಕೊಂಡು ಮದುವೆ ಮಾಡೋದು, ಹುಡುಗಿ ನೋಡೋದು ಅಲ್ಲ ಸಾರಿ ಹುಡುಗನ ನೋಡೋದು ಅಂತೇಳಿ ಯೋಚನೆ ಮಾಡ್ತಿರ್ತಾರೆ. ಯೋಚನೆ ಮಾಡುವಾಗ ಹೀಗೆ ಯೋಚನೆ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ ಇದೇ ವಿಷಯವಾಗಿ. ಅಲ್ಲಿಗೆ ಅವರ ನಾದಿನಿ, ತಮ್ಮನ ಹೆಂಡ್ತಿ, ಬಾಬಾ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಪೂಜೆ ಮಾಡಿಸ್ಕೊಂಡು ಬಂದೆ, ಗಂಡು ಸಿಗುತ್ತೆ ಅಂತ ಹೇಳಿದ್ರು ಅಂತೆಲ್ಲ ಹೇಳ್ತಾರೆ. ಒಳಗಡೆಯಿಂದ ಚಂಪಾ ಮತ್ತು ಮೋಹನ ಇಬ್ಬರೂ ಎಳ್ನೀರು ಹೊಡ್ಕೊಂಡು, ಎಳ್ನೀರನ್ನ ಬಿಸಿಲು ಅಂದರೆ ಬಿಸಿಲು ದಗ ತಡೆಯೋಕ್ಕಾಗಲ್ಲ ಇಂಥ ಬಿಸಿಲು ಅಂತೇಳ್ಬಿಟ್ಟು ಇವ್ರು ಮಾತಾಡ್ಕೊಳ್ತಾ ಇರ್ತಾರೆ 3 ಜನನೂ. ಆವಾಗ ಚಂಪಾ ಮತ್ತು ಮೋಹನ, ಚಂಪಾ ಎಳ್ನೀರನ್ನೆಲ್ಲ ತೊಗೊಂಡು ಕುಡಿಯೋಕ್ಕೆ ಒಂದೊಂದು ಲೋಟ ಎಲ್ಲರಿಗೂ ಎಳ್ನೀರು ತೊಗೊಂಡು ಬರ್ತಾಳೆ. ಎಳ್ನೀರು ತಗೊಬಂದು ಎಳ್ನೀರು ಕೊಡ್ತಾಳೆ. ಕೊಟ್ಬಿಟ್ಟು ಅವಳು ಈ ಕಡೆ ನಿಂತ್ಕೊಳ್ತಾಳೆ. ಅಷ್ಟೊತ್ತಿಗೆ ಕುಡಿತಾ ಅದೇ ವಿಷಯ ಮಾತಾಡ್ತಿರ್ತಾರೆ ಅವರು ಕುಡ್ಕೊಂಡು. ಎಷ್ಟೊಂದು ಬಿಸಿಲಿದೆಯಪ್ಪ, ತಡೆಯೋಕ್ಕಾಗಲ್ಲ ಹಾಗೆ ಹೀಗೆ ಅಂತೇಳ್ಬಿಟ್ಟು ಎಳ್ನೀರು ಎಲ್ಲರಿಗೂ ಕೊಟ್ಬಿಟ್ಟು ಈ ಕಡೆ ನಿಂತ್ಕೊಳ್ತಾಳೆ. ಆವಾಗ ಮೋನನು ಅಲ್ಲಿಗೆ ಬರ್ತಾಳೆ. ಮತ್ತು ಈ ಕಡೆ ಅವಳ ತಮ್ಮನ ಹೆಂಡ್ತಿನೂ ತಮ್ಮನ ಮಗಳು ಇಬ್ಬರೂ ದೇವಸ್ಥಾನಕ್ಕೆ ಹೋಗಿದ್ದು ಬಾಬಾ, ಪ್ರಸಾದ ತಗೊಂಡು ಬಂದು ಬಾಬಾ ಅಂತ ಬರ್ತಾರೆ ಅವರು. ಇವರು ನಗ್ನಗಾಡ್ಕೊಂಡು ಎಲ್ಲ ಎಳ್ನೀರು ಕುಡಿಯೋ ಟೈಮಿಗೆ ಕರೆಕ್ಟಾಗಿ ಅವಳು ಎಂಟ್ರಿ ಕೊಡ್ತಾಳೆ. ಮನೆ ಹಾಳು ಬುದ್ಧಿ ಅವಳದು. ಸ್ವಲ್ಪ ಅಲ್ಲೇನಾರು ಸ್ಕೆಚ್ ಮಾಡಿರ್ತಾಳೆ, ಏನಾದ್ರು ಮನೆ ಹಾಳು ಮಾಡ್ಬೋದು, ಯಾರು ಬಾವನ್ನ ಏನಾದರೂ ಮಾಡಿ ಅವಳು ಮುಳುಗಿಸ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿರ್ತಾಳೆ. ಆದರೆ ಏನೂ ಮಾಡೋಕ್ಕಾಗ್ತಾ ಇರಲ್ಲ. ಇವಾಗ ಇಲ್ಲಿ ಎಂಟ್ರಿ ಕೊಟ್ಟಳು ನೋಡಿ ಅವಳು. ಎಂಟ್ರಿ ಕೊಟ್ಟಾಗ ಪ್ರಸಾದ ತೊಗೊಂಡು ಬಂದಿದ್ದೀನಿ ಬಾಬಾ ಅಂತ ಅಂದಾಗ ಕೊಡಮ್ಮ ಅಂತೇಳಿ ಶಿವರಾಮೇಗೌಡ ಇಸ್ಕೊಳ್ತಾನೆ. ಇಸ್ಕೊಂಡು ಎಲ್ಲರೂ ಪ್ರಸಾದ ತಿಂತಾರೆ. ಆಮೇಲೆ ಪ್ರಸಾದ ತಿಂದಾದಮೇಲೆ ಹೇಳ್ತಾಳೆ, ನಾನು ಪುರೋಹಿತ್ರ ಕೇಳ್ಕೊಂಡು ಬಂದೆ, ಮದುವೆ ಆಗುತ್ತಂತೆ, ಒಳ್ಳೆ ಕಡೆ ವರ ಬರ್ತಾನಂತೆ, ಮದುವೆ ಆಗುತ್ತಂತೆ. ಎಲ್ಲರೂ ಖುಷಿ ಪಡ್ತಾರೆ. ಹೌದಾ, ಒಳ್ಳೆಯದಾಯಿತು, ಬರಲಿ ಮಾಡೋಣಂತೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ. ಇವಳು ಮನೆ ಹಾಳು ಬುದ್ಧಿ ಮಾಡಿಕೊಂಡು ಅಲ್ಲೂ ಒಳ್ಳೇದಾಗಬಾರ್ದು ಅಂತಲೇ ಕೇಳ್ಕೊಂಡು ಬಂದಿರ್ತಾಳೆ. ಇಲ್ಲಿ ಹೇಳೋದು ನೋಡಿದ್ರೆ ಈ ರೀತಿ ಉಲ್ಟಾ ಹೇಳ್ತಾಳೆ. ಉಲ್ಟಾ ಹೇಳ್ಬಿಟ್ಟು ಹೀಗೆ ಮಾತಾಡಿಕೊಂಡು ಇದು ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಇವಳು ಇದನ್ನೇ ಹೇಳಿಕೊಂಡು ಹಂಗಂದ್ರು ಬಾವ. ಆಮೇಲೆ ಅಲ್ಲಿ ನಾದಿನಿ ಮತ್ತು ನಾದಿನಿ ಮಗಳು ಬರ್ತಾರೆ. ಅಂದರೆ ಶಿವರಾಮೇಗೌಡನ ತಂಗಿ ಮಗಳು ಬಂದ್ಬಿಟ್ಟು ಏನೋ ಅಲ್ಲಿ ಕುತಂತ್ರ ಮಾಡ್ತಾಯಿದ್ದಾಳೆ, ನಮ್ಮ ಅತ್ತಿಗೆ ನಮಗೆ ಗೊತ್ತಿಲ್ಲದಂಗೆ ಏನೋ ಕುತಂತ್ರ ಮಾಡ್ತಿದ್ದಾಳೆ ಅಂತ ಅಲ್ಲಿ ಹೇಳ್ತಾಳೆ. ಆಮೇಲೆ ವಿದ್ಯಂಗೆ ಇದೆಲ್ಲ ವಿಷಯನೇ ಗೊತ್ತಿರಲ್ಲ. ಯಾಕೆಂದರೆ ಅವಳು ಔಟ್ ಹೌಸಲ್ಲಿ ಇರ್ತಾಳಲ್ವ, ಭದ್ರೇಗೌಡಂಗೂ ಗೊತ್ತಿರಲ್ಲ, ವಿದ್ಯಂಗೂ ಗೊತ್ತಿರಲ್ಲ. ಅವ್ರ ಪಾಡಿಗೆ ಅವರು ಅಲ್ಲಿರ್ತಾರೆ. ಅವರಿನ್ನೂ ಮನೆ ಒಳಗೆ ಸೇರಿಸಿರಲ್ವಲ್ಲ. ಹಾಗಾಗಿ ಅವಳು ವಿದ್ಯಾ ಅಲ್ಲೇ ಗೆಸ್ಟ್ ಹೌಸಲ್ಲೇ ಇರ್ತಾಳೆ. ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ತಿಂದ್ಕೊಂಡು ಅಲ್ಲೇ ಇರ್ತಾಳೆ. ಅವಳು ಮನೆಗೆ ಎಂಟ್ರಿನೇ ಇರಲ್ಲ. ಇಲ್ಲಿ ಇವಳು ಕಣ್ಮಣಿ ಸ್ಟೋರಿ ಅಲ್ಲಿ ಮುಗ್ದೋಗುತ್ತೆ. ಇವಾಗ ಇವಳು ವಿದ್ಯನ ಫ್ರೆಂಡು, ಅವಳು ಕಾಲೇಜಿಗೆ ಹೋಗ್ತಾ ಇರ್ತಾಳೆ ವಿದ್ಯನ ಜೊತೆ. ಅವಳು ಡ್ರೈವರು, ಅಂದರೆ ಇವರು ಕ್ಲೋಸ್ ಫ್ರೆಂಡೇ ಅವನು ಆಗಿರ್ತಾನೆ ಕಾಲೇಜಲ್ಲೆಲ್ಲ. ಅವನ ಜೊತೆ ದಿನ ಗಾಡೀಲಿ ಬರೋದು ಗಾಡೀಲಿ ಹೋಗೋದು ಮಾಡ್ತಿರ್ತಾಳೆ. ಆದರೆ ನಾಳೆನೂ ಬರ್ತೀರಾ ಅಲ್ವಾ ಮೇಡಮ್ ನೀವು ಅಂತ ಕೇಳ್ತಾನೆ.
ನಾಳೆ ಬರೋಕ್ಕೆ ಹೆಂಗೆ ಗೊತ್ತಾಗುತ್ತೆ ನನಗೆ ಎಷ್ಟೊತ್ತಿಗೆ ಅಂತೇಳಿ, ಫೋನ್ ನಂಬರ್ ತೊಗೋಬೋದಲ್ವಾ ಅಂತಾಳೆ. ಓ ಹೌದೌದು ಮೇಡಮ್, ಕೊಡಿ ಅಂತಾನೆ. ಆಮೇಲೆ ಕೊಡ್ತಾಳೆ ಫೋನ್ ನಂಬರು. ಕೊಟ್ಟ ಮೇಲೆ ಅವನು ಸರಿ ಮೇಡಮ್ ನಾಳೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಲ್ಲ ಮಿಸ್ ಕಾಲ್ ಕೊಡ್ಬೋದಲ್ವಾ ಅಂತಾಳೆ. ಹೌದು ಕೊಡ್ಬೋದು ಅಂತೇಳ್ಬಿಟ್ಟು ಆಗ ಮಿಸ್ ಕಾಲ್ ಕೊಡ್ತಾನೆ. ಮಿಸ್ ಕಾಲ್ ಕೊಟ್ಟ ಮೇಲೆ ನಾಳೆ ನಾವು ಭೇಟಿಯಾಗೋಣ ಅಂತ ಹೇಳ್ಬಿಟ್ಟು ಅವಳು ಅವನ್ನ ಲವ್ ಮಾಡ್ತಿರ್ತಾಳೆ. ಅವನಿಗೂ ಅದು ಸ್ವಲ್ಪ ಅರ್ಥ ಆಗ್ತಾಯಿದೆ. ಆದರೆ ಹುಡುಗ ಅಲ್ವಾ, ಹೇಳ್ಕೊಳಕ್ಕಾಗಲ್ಲ. ಹುಡುಗಿ ಅವಳು ಹೇಳ್ತಾಳೆ ಹೀಗೆ ಅಂತೇಳ್ಬಿಟ್ಟು. ಫೋನ್ ನಂಬರೆಲ್ಲ ಎಕ್ಸ್ಚೇಂಜ್ ಆಗುತ್ತೆ. ಆಮೇಲೆ ಅವಳ ಪಾಡಿಗೆ ಅವಳು ಹೋಗ್ತಾಳೆ, ಇವನ ಪಾಡಿಗೆ ಗಾಡಿ ತಗೊಂಡು ಹೋಗ್ತಾನೆ. ಇವರಿಬ್ಬರು ಲವ್ ಸ್ಟೋರಿ ಇಲ್ಲಿ ನಡೀತಾ ಇರುತ್ತೆ. ಮತ್ತು ಕಣ್ಮಣಿ ಡ್ರೈವರ್ ಲೈಫ್ ಸ್ಟೋರಿ ಅಲ್ಲಿ ನಡೀತಾ ಇರುತ್ತೆ. ಶಿವರಾಮೇಗೌಡಗೆ, ಭದ್ರೇಗೌಡಗೆ ಮತ್ತು ವಿದ್ಯಂಗೆ ಇವೆಲ್ಲ ವಿಷಯ ಗೊತ್ತಿರಲ್ಲ. ಮನೆಯವ್ರಿಗೆ ಯಾರಿಗೂ ಅಷ್ಟಾಗಿ ವಿಷಯಗಳು ಗೊತ್ತಿಲ್ಲ. ಇದು ಗೊತ್ತಾದಾಗ ಮುಂದೆ ಏನಾಗುತ್ತೆ, ಮುಂದಿನ ಎಪಿಸೋಡಲ್ಲಿ ಯಾವ ರೀತಿ ಟರ್ನ್ ತಗೊಳ್ಳುತ್ತೆ ಅನ್ನೋದನ್ನು ನೋಡ್ಬೋದು. ಇವರು ಮನೆಹಾಳು ಬುದ್ಧಿ ಅಂದರೆ ಶಿವರಾಮೇಗೌಡನ ತಂಗಿ ಮತ್ತು ತಂಗಿ ಮಗಳು ಏನೋ ಸ್ಕೆಚ್ ಹಾಕ್ತಿದ್ದಾಳೆ ನಮ್ಮ ಅತ್ತಿಗೆ, ಅವಳ ಮದುವೆ ಮಾಡೋಕ್ಕೋಸ್ಕರ ಏನೋ ಸ್ಕೆಚ್ ಹಾಕಿ ಅದರಲ್ಲೇನೋ ಲಾಭ ಹೊಡ್ಕೊಳ್ಳೋಕೆ ನೋಡ್ತಿದ್ದಾಳೆ ಅಂತೇಳ್ಬಿಟ್ಟು ಇವರಿಬ್ಬರು ಮಾತಾಡಿಕೊಂಡು ಮುಂದಕ್ಕೆ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಯೋಚನೆ ಮಾಡ್ತಾ ಇರುವಾಗ ಶಿವರಾಮೇಗೌಡನ ತಂಗಿ ಇವರಿಬ್ಬರೂ ಭಾಳ ಮನೆಹಾಳು ಸ್ಕೆಚ್ ಹಾಕ್ತಿರ್ತಾರೆ. ಇವಳು ಮತ್ತು ಇವರತ್ತಿಗೆ ಎಲ್ಲರೂ ಮನೆಹಾಳು ಸ್ಕೆಚ್ಚಯ್ಯ. ಒಟ್ಟಿಗೆ ಶಿವರಾಮೇಗೌಡನ ಏನಾದರೂ ಮಾಡಿ ಮುಗಿಸ್ಬೇಕು ಅಂತ ಇವರಿಬ್ಬರು ಸ್ಕೆಚ್ ಹಾಕ್ತಿರ್ತಾರೆ. ಅದರಲ್ಲಂತೂ ಇವಳು ಇನ್ನೂ ಜಾಸ್ತಿನೇ, ಹೆಂಗೋ ಮನೆಯೊಳಗೆ ಸೇರಿಸ್ಕೊಂಡವ್ರೆ ನೆಮ್ಮದಿಯಾಗಿರೋಣ ಅಂತಿಲ್ಲ. ಅಲ್ಲೂ ಮನೆಯಾಳ ಕೆಲಸನ ಮಗಳ ಜೊತೆ ಸೇರ್ಕೊಂಡು ಮಾಡೋಕ್ಕೆ ಓಡಾಡ್ತಿರ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.